ಶಿವಾಚಾರ್ಯ ಅಪ್ಪಂಗಳವರನ್ನ ನಾವೆಲ್ಲರೂ ಸ್ಮರಣೆ ಮಾಡಬೇಕು. ಯಾಕಂತಂದ್ರ ಈ ಮಾಡ್ಯಾಳ ಗ್ರಾಮದೊಳಗ ಇಂತಹ ಭವ್ಯವಾಗಿರತಕ್ಕಂತ ಶ್ರೀಮಠವನ್ನ ನಿರ್ಮಾಣ ಮಾಡಿ, ದೇವಸ್ಥಾನವನ್ನ ನಿರ್ಮಾಣ ಮಾಡಿ, ಅಲ್ಲಿ ಚನ್ನಮಲ್ಲೇಶ್ವರರ ಒಂದು ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿ, ಏನ್ ನಮ್ಮ ಚನ್ನಮಲ್ಲ ಮುತ್ಯ ಇದ ಊರೊಳಗ ಹುಟ್ಟಿ ಬಡದಾಳಕ್ಕೆ ಹೋಗಿ ಅಲ್ಲಿ ಸಾವಿರಾರು ಪವಾಡಗಳನ್ನ ಮಾಡಿ ಅಲ್ಲೇ ಇದ್ದರಲ್ಲ, ಅದರ ನಂತರ ತಾವೆಲ್ಲ ಭಕ್ತಿಯಿಂದ ಆ ಚನ್ನಮಲ್ಲೇಶ್ವರರನ್ನ ಮತ್ತೆ ಇಲ್ಲಿ ಕರ್ಕೊಂಡು ಬಂದು ಈ ದೇವಸ್ಥಾನದ ನಿರ್ಮಾಣ ಮಾಡಿ ತಾವೆಲ್ಲ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದಿರಿ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳಿ, ಈ ಭಾಗದೊಳಗ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರಂತಂದ್ರ ಬಹುತೇಕ ನಿಮಗೆಲ್ಲ ಗೊತ್ತದ. ನಾನ್ ನೆಲಮೆಲ್ಲ ಹೇಳ್ತೀನಿ, ಬಡದಾಳದಿಂದ ಅಪ್ಪ ಅವ್ರ ಗಾಡಿ ಏನಾದ್ರು ಹೊರಗೆ ಬಂತು ಅಂತಂದ್ರೆ ಇಡೀ ಈ ಭಾಗದ ಮಂದೆಲ್ಲ ಕೈಯಾಗ ಏನಾರ ಇತ್ತು ಅಂದ್ರೆ ಅವನ್ನೆಲ್ಲ ಕೆಳಗೆ ಬಿಟ್ಟು ಕಾಲಾನು ಕಳೆದು ಕೈ ಮುಕ್ಕೊಂಡು ನಿಂದಿರತಕ್ಕಂತ ಭಕ್ತಿ ಯಾರ್ದಾದ್ರೂ ಇದ್ರ ಅದು ಕಲಬುರಗಿ ಜಿಲ್ಲಾ ಅಫಜಲ್ಪುರ ತಾಲೂಕಿನ ಎಲ್ಲ ಮಂದಿರಂತಂದ ಹೇಳಿದ್ರೆ ಏನ್ ತಪ್ಪಾಗಲಿಕ್ಕಿಲ್ಲ. ಅದರೊಳಗೆ ವಿಶೇಷವಾಗಿ ಬಡದಾಳ ಮತ್ತು ಮಾಡ್ಯಾಳ ಮಂದಿ ವಿಶೇಷವಾಗಿ ಪೂಜ್ಯ ಅಪ್ಪಾಜಿಯವರ ಒಂದು ಮನಸ್ಸಿನಲ್ಲಿ ನೀವೆಲ್ಲ ಉಳಿದಿರಿ. ಪೂಜ್ಯ ಸನ್ನಿಧಿಯವರು ಇವತ್ತು ಈ ಗ್ರಾಮಕ್ಕೆ ದಯಮಾಡಿಸಿದ್ದಾರೆ. ಸನ್ನಿಧಿಯವರು ಬಹಳ ಖುಷಿ ಪಟ್ರು. ಒಳಗೆ ಬಂದ ಕೂಡಲೇ ಬಡದಾಳ ಅಜ್ಜಾರ್ ಒಂದು ಮಾತು ಹೇಳಿದ್ರು, ಎಷ್ಟು ಜನ ಇತ್ತು ಅಂತಂದ್ರ ಪ್ರತಿಯೊಂದು ಮಣಿ ಮುಂದೆ ನಿಂತು ಎಲ್ಲರಿಗೂ ಆಶೀರ್ವಾದ ಮಾಡಿ ಬಂದೀವಿ ಅಂತಕ್ಕಂಥ ಮಾತನ್ನ ಪೂಜ್ಯ ಸನ್ನಿಧಿಯವರು ಹೇಳಿದ್ರು. ಬಹುತೇಕ ಮುಂಜಾನೆ 10 ಗಂಟೆಗೆ ಜಾಗ ಬಿಟ್ಟಾರ ಸನ್ನಿಧಿಯವರು. ಮಧ್ಯಾಹ್ನ ಪ್ರಸಾದ ಇಲ್ಲ, ಸೀದಾ ಇಲ್ಲಿಗೆ ಬಂದಾರ. ಮೂರ್ತಿ ಒಳಗಡೆ ಹೋಗಿ ಆಶೀರ್ವಾದ ಮಾಡುವಾಗ ಸನ್ನಿಧಿಯವರು ಒಂದು ಮಾತು ಹೇಳಿದ್ರು, ಇಲ್ಲ ಪ್ರಸಾದ ಮಾಡ್ಕೊಂಡು ಬರ್ತೀವಿ ಅಂತ ತಿಳ್ಕೊಂಡ. ಆಗ ಅಪ್ಪವ್ರ ಒಂದು ಮಾತಂದ್ರು, ಯಾರೂ ಮಾತಾಡೋದು ಬೇಡ್ರಿ ಅಪ್ಪ, ನಮ್ ಜನ ನಿಮ್ಮ ಸಲಗನ ಕುಂತಾರ, ತಮ್ಮ ಆಶೀರ್ವಚನ ಆದ್ರೆ ನಮ್ ಕಾರ್ಯಕ್ರಮನ ಮುಗಿಸ್ತೀವಿ ಅಂತಂದಾಗ ಮತ್ತು ಸನ್ನಿಧಿಯವರು ಏನಪ್ಪಾ ಅಂತಂದ್ರೆ ಪ್ರಸಾದ ಮತ್ತೆ ಮಾಡೋನು, ಆದ್ರೆ ಈ ಭಕ್ತರ ಒಂದು ಕಳಕಳಿ ಅಂತಕ್ಕಂಥದ್ದು ಸಿಗೋದಿಲ್ಲ ಅಂತ ಮತ್ತೆ ಸನ್ನಿಧಿಯವರು ಬಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ನಾವೆಲ್ಲರೂ ಮಾಡ್ಯಾಳದ ಸಮಸ್ತ ಗ್ರಾಮಸ್ಥರ ವತಿಯಿಂದ ಮತ್ತೊಮ್ಮೆ ಸನ್ನಿಧಿಯವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ನಮ್ಮೆಲ್ಲರ ಚಪ್ಪಾಳಿಯ ಮೂಲಕ ಹೇಳಿ ನನ್ನ 2 ಮಾತುಗಳನ್ನ ವಿರಾಮ ಮಾಡ್ತೀವಿ.